ಸರ್, ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದವರು ಸೈಲೆಂಟ್ ಆಗಿಬಿಟ್ರಿ. ಇದು ಸೈಲೆಂಟ್ ಆಗಿರೋದಲ್ಲ ರಂಗನಾಥ್, ಆಘಾತ. ನನ್ನ ಮಗನಿಂದಾಗಿ ನಾನು ಸೈಲೆಂಟ್ ಆಗಿದ್ದೀನಿ. ಏನಾಯ್ತು ಸರ್? ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರಿ, ರಿಕವರಿ ಬಗ್ಗೆ ಮೆಸೇಜ್ ಕೂಡ ಕಳಿಸಿದ್ರಲ್ಲ. ದೇಹಕ್ಕೆ ಆಘಾತ ಆದರೆ ಇನ್ಶೂರೆನ್ಸ್ ಇರುತ್ತೆ, ಅದೇ ಮನಸ್ಸಿಗಾದ್ರೆ ನನ್ನ ಮಾತನ್ನು ನಂಬಿ ವಯಸ್ಸಾದ ಶಂಕರ ಶಾಸ್ತ್ರಿಗಳು ಗಂಡ ಇಲ್ಲದ ಶ್ಯಾಮಲನ ನಂಬಿಸಿ ಅಮಾಯಕ ಹುಡುಗಿ ನೈನನ ಕೊಟ್ಟು ವಿಶಾಲನ್ ಜೊತೆ ಮದುವೆ ಮಾಡಿಸಿದ್ರು. ಮದುವೆನಾ ಸರ್? ಇಂಪಾರ್ಟೆಂಟ್ ವಿಷಯ ಅಂದ್ಕೊಂಡಿದ್ದೆ, ಆದರೆ ಇಂಥ ಶಾಕಿಂಗ್ ವಿಷಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾವಾಗಾಯ್ತು ಸರ್? ಕಾರ್ ಆಕ್ಸಿಡೆಂಟ್ ಆದ ಸ್ಪೀಡ್ ಅಷ್ಟೇ ಈ ಮದುವೆ ಕೂಡ ಆಗೋಯ್ತು. ಅಷ್ಟೇ ಸ್ಪೀಡಾಗಿ ಇಬ್ಬರು ಬೇರೆ ಬೇರೆ ಆಗ್ಬೋದ್ರು. ಐ ಡಿಡ್ ನಾಟ್ ಗೆಟ್ ಯು ಸರ್. ಮುಕ್ಕಂಟಿಪುರದ ಹತ್ರ ಇರೋ ಲಕ್ಷ್ಮೀಪುರದಲ್ಲಿ ನಮ್ಮನೆ ಮಹಾಲಕ್ಷ್ಮಿನ ನೋಡಿದೆ. ವಿಶಾಲ್ ಪ್ರಾಣ ಕಾಪಾಡಿದ ನೈನಿಗೆ ಹೇಗೆ ಋಣ ತೀರಿಸೋದು ಅಂತ ಯೋಚಿಸ್ತಿದ್ದಾಗ ದುಡ್ಡು ಕಾಸಿಗಿಂತ ಮನೆಯಲ್ಲಿ ಸೊಸೆಯಾಗಿ ಸ್ಥಾನ ಕೊಡದೆ ಒಳ್ಳೇದು ಅನ್ಕೊಂಡೆ. ಆದರೆ ವಿಶಾಲ್ ಮಾತು ಕೊಟ್ಟು ಹೀಗೆ ಮಾಡ್ತಾನೆ ಅಂತ ಕನಸಲು ಅನ್ಕೊಂಡಿರಲಿಲ್ಲ. ಸರ್, ನಮ್ಮ ವಿಶಾಲು ಅಮೇರಿಕಾ ರಿಟರ್ನ್, ಹಳ್ಳಿ ಹುಡುಗಿನ ಮದುವೆ ಆಗ್ತಾನೆ ಅಂತ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್? ಮರ್ತೋದ್ರಲ್ಲ ಯಾರ್, ನನ್ನ ತಂದೆ ಒಬ್ಬ ರೈತ, ನಾನು ಕೂಡ ಮಂಡ್ಯದಲ್ಲಿ ಹುಟ್ಟು ಬೆಳೆದವನು. ಗಾಯತ್ರಿನ ಪ್ರೀತಿಸಿ ಮದುವೆ ಆದಮೇಲೆ ಅವಳು ಕಾಲ್ಗುಣ ಬಿಲೇನಿಯರ್ ಆದೆ. ಆದರೆ ನನ್ನ ರಕ್ತ ನನ್ನನ್ನೇ ಕೊಲ್ಲುತ್ತೆ ಅಂತ ಅನ್ಕೊಂಡಿರಲಿಲ್ಲ. ವಿಶಾಲ್ ಕೆಟ್ಟವರೇನಲ್ಲ ಸರ್, ತುಂಬ ಸೂಕ್ಷ್ಮವಾದ ವ್ಯಕ್ತಿ. ಬಲವಂತ ಮಾಡಿ ಮದುವೆನ ಮಾಡಿಸ್ಬಾರ್ದಾಗಿತ್ತು. ಸ್ವಲ್ಪ ಅರ್ಜೆಂಟ್ ಮಾಡಿದ್ರಿ ಅನ್ಸುತ್ತೆ. ಆಗಲೇ ಸಮಯ ಮೀರು ಹೋಗಿತ್ತು. ನೈನಿ ಇದ್ದಿದ್ರಿಂದ ವಿಶಾಲ್ನ ನಾವು ಉಳಿಸ್ಕೊಳಕ್ಕಾಯ್ತು. ನಾನು ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳ ರಂಗನಾಥ್. ವಿಶಾಲ್ ಕಾರ್ ಆಕ್ಸಿಡೆಂಟ್ಗೆ ಕಾರಣ ತಿಲೋತ್ತಮ. ತಿಲೋತ್ತಮ 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 ಆಸ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಸರ್. ವೆರಿ ಡೇಂಜರಸ್. ವಿಶಾಲ್ ಮನೆಗೆ ಬಂದಿದ್ದಾನೆ. ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ರಂಗನಾಥ್. ಕಾಪಾಡೋಕೆ ಮತ್ತೆ ನೈನಿ ಬರ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಆತ್ಮಾಭಿಮಾನ ಸತ್ತೋದ್ಮೇಲೆ ಆಪಾದನೆ ಯಾರ ಮೇಲೆ ಮಾಡಲಿ? ಹಾಗಾದರೆ ಒಂದು ಕೆಲಸ ಮಾಡೋಣ ಸರ್. ಹೇಗೂ ಆ ಹುಡುಗಿ ಕಡೆಯವ್ರು ಯಾರೂ ಬರಲ್ಲ ಅಂತ ಹೇಳ್ತಿದ್ದೀರಾ. ಆಸ್ತಿನೆಲ್ಲ ವಿಶಾಲ್ ಹೆಂಡತಿ ಹೆಸರಲ್ಲೇ ಮಾಡ್ದಂಗೆ ನೀವೊಂದು ವಿಲ್ ಬರೆದ್ಬಿಡಿ ಸರ್. ಬರೆದ್ರೆ ಮೇಡಮ್ ಅವರು ವಿಶಾಲ್ ಪ್ರಾಣ ತೆಗಿಬೇಕು ಅಂತ ಅಂದ್ಕೊಳ್ಳಲ್ಲ. ಅವ್ರಿಗೆ ಮದುವೆ ಆಗದೇ ಇರೋ ಹಾಗೆ ನೋಡ್ಕೋತಾರೆ. ಗಮನ ಬೇರೆ ಕಡೆ ಹೋಗುತ್ತೆ. ಆಮೇಲೆ ನೈನಿ ಬಂದು ಆಸ್ತಿ ನಂದೇ ಅಂದರೆ ಆಗ ಯೋಚನೆ ಮಾಡೋಣ. ಒಂದು ಹೆಣ್ಣು ಮಗಳ ಜೀವನನ ಹಾಳು ಮಾಡಿದವನು ಅಂತ ಗೊತ್ತಿದ್ದು ಅವರ ಬೀಗರು ಅಂತ ಮರ್ಯಾದೆ ಕೊಟ್ಟು ಇಲ್ಲಿವರೆಗೂ ನನ್ನನ್ನು ಬಿಟ್ಟಿದ್ದಾರೆ ಅಂದರೆ ಅವರದೆಷ್ಟು ಒಳ್ಳೆ ಸಂಸ್ಕಾರ ನೋಡಿ ರಂಗನಾಥ್. ಒಂದು ವೇಳೆ ಆ ಹುಡುಗಿ ಮನೆಗೆ ಬಂದು ನನಗೆ ಆಸ್ತಿ ಬೇಕು ಅಂತ ಏನಾದರೂ ಕೇಳಿದ್ರೆ ನಾನು ಹಿಂದೆ ಮುಂದೆ ನೋಡದೆ ಅವಳಿಗೆ ಆ ವಿಲ್ಲನ್ನು ಬರೆದು ಬಿಡ್ತೀನಿ. ನೋಡೋಣ ಸರ್, ಮೊದಲು ಈ ದುಷ್ಟರಿಂದ ವಿಶಾಲ್ ಅವ್ರನ್ನ ಸೇವ್ ಮಾಡೋಣ. ಆ ಕಾಗದ ಪತ್ರ ನನ್ನನ್ನು ಕಾಪಾಡುತ್ತೋ ಇಲ್ವೋ, ಆದರೆ ನನ್ನ ಸೊಸೆ ಖಂಡಿತ ಕಾಪಾಡ್ತಾಳೆ. ಅಣ್ಣ, ನಾವು ಅರ್ಧ ಗಂಟೆಯಿಂದ ಇಲ್ಲೇ ಎಲ್ಲೋ ಸುತ್ತಾಡ್ತಿದ್ದೀವಿ ಅನ್ಸುತ್ತೆ. ಇನ್ನೂ ಎಷ್ಟೊತ್ತಾಗುತ್ತೆ? ಹೋಗೋಣಮ್ಮ, ಹೋಗೋಣ.
ಹೌದು, ಬೆಂಗಳೂರಲ್ಲಿ ಎಲ್ಲಿ ಹೋಗಬೇಕು? ಅದು ಯಾರ ಮನೆಗೆ ಅಂತನಾ? ಹಾಂ ಹೌದು. ಅತ್ತೆ ಮನೆಗೆ ಹೋಗ್ತಿದ್ದೀನಿ ಅಣ್ಣ. ನನ್ನ ಗಂಡಂಗೆ ಅಪಾಯ ಇದೆ, ಅವ್ರನ್ನ ಕಾಪಾಡ್ಕೋಬೇಕು. ಅಡ್ರೆಸ್ ಇದೆಯಾ? ಅಂದರೆ? ಅದೇ ಮನೆಯಲ್ಲಿದೆ ಅಂತ. ಓ ಮನೆನಾ? ಹಾಂ ಹಾಂ ಹಾಂ. ಡಾಕ್ಟ್ರಮ್ಮ ಕೊಟ್ಟಿದ್ದಾರಲ್ಲ. ಈ ಚೀಟಿಲ್ ಬರ್ತಿದ್ದಾರೆ. ಮಿಸ್ಟರ್ ವಿಶಾಲ್ ಸನ್ ಆಫ್ ಜಗದೀಶ್, ಫ್ಲ್ಯಾಟ್ ನಂಬರ್ 9, ರೋಡ್ ನಂಬರ್ 10, ಡಾಲರ್ಸ್ ಕಾಲೋನಿ, ಬೆಂಗಳೂರು. ಇದೇನಾ ಅಡ್ರೆಸ್ಸು? ಡಾಕ್ಟ್ರಮ್ಮ ಕೊಟ್ಟಿದ್ದಿದೆ. ಆದರೂ ನೀನು ಯಾಕೆ ಅಷ್ಟು ದೂರ ಹೋಗ್ತಿದ್ಯಮ್ಮ? ವಿಶಾಲ್ ಅವರು ಮತ್ತು ಜಗದೀಶ್ ಅವರು ತುಮಕೂರಲ್ಲೇ ಇದ್ದಾರಲ್ಲ. ಇಲ್ಲ. ಹಾಂ ಹಾಂ ಹೌದು, ಯಾವುದೋ ಕೆಲಸದ ಮೇಲೆ ಬಂದಿದ್ದಾರೆ ಅನಿಸುತ್ತೆ. ಬಸವೇಶ್ವರ ನಗರದಲ್ಲಿದ್ದಾರೆ. ಅಂದರೆ ನಿಮಗೆ ನನ್ನ ಯಜಮಾನ್ರು, ದೊಡ್ಡ ಯಜಮಾನ್ರು ಗೊತ್ತಾ? ಅವ್ರು ನನಗೆ ಗೊತ್ತಿದ್ದಾರಾ ಅಂತ ಕೇಳ್ತಿದ್ಯಾ? ಹೌದೌದು, ಸಿಟಿಯವರು ಯಾವಾಗ ಎಲ್ಲಿರ್ತಾರೋ ಸಿಟಿಲಿರೋರ್ಗೆ ಗೊತ್ತಾಗುತ್ತೆ. ಕೋಟ್ಯಾಧಿಪತಿಗಳು, ಎಷ್ಟು ಕೆಲಸ ಇರುತ್ತೋ ಅದಕ್ಕೆ ಇಲ್ಲಿ ಬಂದಿರ್ತಾರೆ. ಮತ್ತೆ ನೀನು ಅವ್ರನ್ನ ನೋಡ್ಬೇಕಾ? ಹಾಂ, ನಾನು ಅವ್ರನ್ನ ನೋಡೋಕ್ಕೆ ಬಂದಿರೋದು. ಓಹೋ ಹೌದು, ಅಂದಾಗೆ ನಿನ್ನ ಹೆಸರೇನು? ಇವಾಗ ಹೇಳ್ತೀನಿ ನೋಡಿ ಅಣ್ಣ, ನೈನಿ. ಸಖತ್ತಾಗಿದೆ ನಿನ್ನ ಹೆಸರು. ಏನಂದ್ರಿ ಅಣ್ಣ? ಏನಿಲ್ಲ, ತುಂಬ ಚೆನ್ನಾಗಿದೆ ನಿನ್ನ ಹೆಸರು ಅಂತ ಹೇಳಿದೆ. ಸ್ವಲ್ಪ ಬೇಗ ಕರ್ಕೊಂಡು ಹೋಗಿ ಅಣ್ಣ. ಅವ್ರು ಅಲ್ಲೇ ಇರ್ತಾರೆ ಅಲ್ವಾ ಅಣ್ಣ? ನಾನು ನೋಡ್ಬೋದಲ್ವಾ? ಹೇಳಿದ್ನಲ್ಲ, ಕರ್ಕೊಂಡು ಹೋಗ್ತೀನಿ. ಲೇ, ಊರಿಂದ ಮಾಲ್ ಬಂದಿದೆ, ಗೇಟ್ನ ಓಪನ್ ಮಾಡೇ ಇಟ್ಟಿರೋ. ನೀವು ವ್ಯಾಪಾರ ಮಾಡ್ತೀರಾ ಅಣ್ಣ? ಹೌದು, ಮೀನು ವ್ಯಾಪಾರ. ಓಹೋ, ಬೇರೆ ರಾಜ್ಯಕ್ಕೂ ಕಳಿಸ್ತಾ ಇರ್ತೀನಿ. ಓಹೋ, ಸ್ವಲ್ಪ ಬೇಗ ನಡೀರಿ ಅಣ್ಣ. ಹಾಂ ಹೋಗ್ತಿದ್ದೀನಮ್ಮ. ಇಳಿಯಮ್ಮ. ಯಜಮಾನ್ರು ಇಲ್ಲೇ ಇರೋದ ಅಣ್ಣ? ಹೌದಮ್ಮ, ಇಳಿ. ಹಾಂ, ನಿನಗೆ ಬೇಕಾದರೂ ಒಳಗಡೆ ಇದ್ದಾರಮ್ಮ, ಹೋಗು. ಒಂದು ವೇಳೆ ನನ್ನೂ ಬಾ ಅಂದರೆ ನಾನು ಬರ್ತೀನಿ. ನಾನು ಮೊದಲೋಗಿ ಯಜಮಾನ್ರ ಹತ್ರ ಮಾತಾಡ್ತೀನಿ. ನೀವು ಬಂದಿದ್ದೀರಾ ಅಂತ ಹೇಳ್ತೀನಿ, ಸಹಾಯ ಮಾಡಿದ್ದೀರಾ ಅಂತ ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ. ಆಯ್ತಮ್ಮ, ಹೋಗು. ಯಜಮಾನ್ರೇ, ಯಜಮಾನ್ರೇ, ದೊಡ್ಡ ಯಜಮಾನ್ರೇ, 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 ದೊಡ್ಡ ಯಜಮಾನ್ರೇ.
ಬಾಗ್ಲ್ಯಾಕೆ ಹಾಕಿದ್ರಿ ಅಣ್ಣ? ನಮ್ಮ ಯಜಮಾನ್ರು ದೊಡ್ಡ ಯಜಮಾನ್ರು ಎಲ್ಲಿ? ಈ ಚಿಕ್ಕ ಯಜಮಾನ್ರೇ ದೊಡ್ಡ ಯಜಮಾನ್ರು, ಈ ದೊಡ್ಡ ಯಜಮಾನ್ರೇ ಚಿಕ್ಕ ಯಜಮಾನ್ರು. ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಅರ್ಥ ಆಗ್ತಿಲ್ವಾ? ನೀನು ಕೇಳಿದೆಲ್ವಾ ನೀವೇನಾದರೂ ವ್ಯಾಪಾರ ಮಾಡ್ತೀರಾ ಅಂತ? ಹೌದು, ನಿನ್ನ ಥರ ಸುಂದರವಾದ ಮೀನುಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತೀನಿ. ಇವತ್ತು ನಂಗೆ ಸಿಕ್ಕಿರೋ ಗೋಲ್ಡ್ ಫಿಶ್ ನೀನು. ಬೇಡ ಅಣ್ಣ, ಇದು ತಪ್ಪು. ನನ್ನ ನಂಬಿಸಿ ಕರ್ಕೊಂಡು ಬಂದ್ರಿ. ಮೋಸ ಮಾಡಬೇಡಿ ಅಣ್ಣ. ನಾನು ಈಗಲೇ ಯಜಮಾನ್ರು ನೋಡಬೇಕು. ಅವ್ರನ್ನ ಹೇಗಾದರೂ ಅಪಾಯದಿಂದ ಕಾಪಾಡ್ಕೋಬೇಕು. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಹೀಗೆಲ್ಲ ಮೋಸ ಮಾಡೋದು ಪಾಪ ಅಣ್ಣ. ಪಾಪ ಮಾಡೋದೇ ನನ್ನ ಕೆಲಸ. ಏಯ್ ನಿಂತ್ಕೋ. ಏನು ಮಾಡ್ತಾ ಇದೀಯ? ಯಜಮಾನ್ರು ಬಟ್ಟೆನ ಒಗ್ಯಕ್ಕಂತ ತಗೊಂಡು ಹೋಗ್ತಿದ್ದೀನಿ ಅಮ್ಮವ್ರೆ. ಚೆಕ್ ಮಾಡಿದ್ಯಾ? ಹಾಂ ಮಾಡಿದೆ ಅಮ್ಮವ್ರೆ. ಜೇಬಲ್ಲಿ ದುಡ್ಡು ಅಥವಾ ಇಂಪಾರ್ಟೆಂಟ್ ಪೇಪರ್ಸ್ ಇರುತ್ತೆ, ನೋಡಿದ್ಯಾ? ನೋಡಲಿಲ್ಲ ಅಮ್ಮವ್ರೆ. ನೀನು ನೋಡಲ್ಲ. ನಿಮಗೆಲ್ಲ ಸಂಬಳ ಕೊಡೋದೇ ದಂಡ. ಒಗಿ ಅಂದರೆ ಬಿಸಾಡ್ತೀರಾ, ಗುಡ್ಸು ಅಂದರೆ ಗುಡ್ಸೇ ಬಿಡ್ತೀರಾ. ಒಂದು ವೇಳೆ ದುಡ್ಡು ಒದ್ದೆ ಆಗಿ ಹರಿದೋದ್ರೆ ಅದನ್ನೇನಾದರೂ ಮಾಡಬಹುದು. ಮುಖ್ಯವಾದ ಪೇಪರ್ಸ್ ಏನಾದರೂ ಒದ್ದೆ ಆಗಿ ಹಾಳಾಗೋದ್ರೆ ಏನಾದರೂ ಮಾಡೋಕ್ಕಾಗತ್ತಾ? ತಗೋ. ಅದಿದೆ ಅಂತ ಗೊತ್ತಿರಲಿಲ್ಲ ಅಮ್ಮವ್ರೆ. ಇನ್ನೊಂದ್ಸಲ ಈ ಥರ ಮಾಡಲ್ಲ. ಈ ಪ್ಯಾಂಟು ಆಮೇಲೆ ಹೋಗಿವಿ ಅಂತೆ, ಮಿಕ್ಕಿದ್ದನ್ನು ತಗೊಂಡು ಹೋಗು. ಆಯ್ತಮ್ಮವ್ರೆ. ಬೇಡ, ಆ ಕಡೆ ಇಟ್ಬಿಡು, ಹೋಗು. ಅಕ್ಷತೆ, ಮಲ್ಲಿಗೆ ವಾಸನೆ. ಪ್ಯಾಂಟಲ್ಲಿ ಅಖ್ತರ್ ಮಿಕ್ಸ್ ಮಾಡಿದ ಪನ್ನೀರ್ ಸುವಾಸನೆ. ಛೇ, ಈ ಇನ್ಸಿಡೆಂಟ್ನ ಯಾವತ್ತು ಮರಿತೀನೋ ಏನೋ. ಮತ್ತೆ ಮತ್ತೆ ನೆನಪಾಗಿ ನನ್ನ ಕೊಲ್ತಿದೆ. ವಿಶಾಲ್, ನಿನ್ನ ಪ್ಯಾಂಟಲ್ಲಿ ಇದು ಸಿಕ್ತು. ನನಗೆ ಮದುವೆ ಆಗಿರೋ ವಿಷಯ ಚಿಕ್ಕಮ್ಮಂಗೆ ಗೊತ್ತಾಗ್ಬಿಡ್ತಾ? ಇದೇನಿದು? ನಿನ್ನ ಜೇಬಲ್ಲಿ ಹೇಗೆ ಬಂತು ವಿಶಾಲ್?
ವಿಶಾಲ್, ಕೇಳ್ತಾ ಇರೋದಕ್ಕೆ ಉತ್ತರ ಕೊಡು. ನಂಗೆ ಅರ್ಜೆಂಟ್ ಕೆಲಸ ಇದೆ. ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಇಲ್ಲ. ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಹಿಂಸೆ ಕೊಡ್ತೀರಾ ನೀವು? ನಾನು ಫೋರ್ಸ್ ಮಾಡ್ತಿದ್ದೀನಿ ಅಂತಾನೆ ಅಂದ್ಕೋ. ಇದನ್ನು ಯಾರೂ ಜೇಬಲ್ಲಿ ಇಟ್ಕೊಳ್ಳಲ್ಲ ಅಲ್ವಾ? ಖಂಡಿತ ಏನೋ ನಡೆದಿದೆ. ಅಂದರೆ ವಯಸ್ಸಿಗೆ ಬಂದಿರೋ ಹುಡುಗರು ಏನಾದರೂ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದೆ ಇಂಥ ಸಂದರ್ಭದಲ್ಲಿ. ಏನೋ ಮಾಡಬಾರ್ದು ಕೆಲಸ ಮಾಡಿದೀಯಾ. ನಾನೇನು ಮಾಡಿದೆ? ಆ ಥರದ್ದೇನೂ ಇಲ್ವಲ್ಲ. ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಏನಾಯ್ತು ವಿಶಾಲ್? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲಮ್ಮ. ಈ ಬೊಂಬೆ ಏನೋ ಅಂದಿರ್ತಾಳೆ. ನಾನು ವಿಶಾಲ್ ಮಾತಾಡ್ತಿರ್ಬೇಕಾದ್ರೆ ನೀನ್ ಮಧ್ಯದಲ್ಲಿ ಬರಬೇಡ ಅಕ್ಕ. ನೀನು ಮಾತಾಡ್ತೀಯಾ? ರಾತ್ರಿ ಎಲ್ಲ ಕುಡ್ದು ಏರಿರೋ ಅಮ್ಲು ಇನ್ನೂ ಇಳ್ದಿರಲ್ಲ, ಮಾತಾಡಿದ್ರು ತಡವರ್ಸ್ದ ಹಾಗೆ ಇರುತ್ತೆ. ಆದ್ರೆ ನಾನು ನಿಮ್ಮಷ್ಟು ತಡವರ್ಸಲ್ಲ. ನೀನು ತಡವರ್ಸಿದ್ದು ಸಾಕು. ನಾನು ತಡವರ್ಸೋದು ಹಾಗಿರ್ಲಿ, ಈ ಪ್ಯಾಂಟ್ ಕತೆ ಏನು? ವಿಶಾಲ್ ಬಟ್ಟೆ ನಿನ್ನ ಹತ್ರ ಯಾಕೆ ಬಂತು? ಹೋ, ಕೆಲ್ಸದವಳ ಕೆಲಸ ನೀನ್ ಮಾಡ್ತಿದ್ಯಾ? ಒಳ್ಳೇದು ಬಿಡು. ಎಷ್ಟೇ ಆದ್ರೂ ಈ ಮನೇಲಿ ನಿನ್ ಸ್ಥಾನ ಅದೇ ತಾನೇ. ಹೋಗಿ ಅಂತೀಯ ವಿಶಾಲ್? ಬೆವರಿನ ವಾಸನೆ ಏನೂ ಬರ್ತಿಲ್ಲ, ಸೆಂಟ್ ವಾಸನೆ ಮಾತ್ರ. ನನ್ನ ಬಟ್ಟೆ ಮುಟ್ಲೇಬೇಡಿ. ಒಂದು ವಾರ ಆದರೂ ಪರವಾಗಿಲ್ಲ, ನಾನೇ ವಾಶ್ ಮಾಡ್ತೀನಿ. ಅರ್ಜೆಂಟ್ ಕೆಲಸ ಇದೆ ಅಂತ ಅಂದವನು ಮತ್ತೆ ತನ್ನ ರೂಮ್ಗೆ ಯಾಕೆ ಹೋದ? ನೀನೇ ಏನೋ ಮಾಡಿರ್ತೀಯ. ಮನ್ಸಿಗೆ ನೋವಾಗೋ ಹಾಗೆ ಏನೋ ಬಾಯ್ಗೆ ಬಂದ ಹಾಗೆ ಅಂದಿರ್ತೀಯ. ವಿಶಾಲ್ಗೆ ಫೀಲ್ ಆಗಿ ವಾಪಸ್ ರೂಮಿಗೆ ಹೋದ. ಹಿಂದಕ್ಕೆ ಹೋದ್ರೆ ಒಳ್ಳೇದೇ ಅಕ್ಕ. ನಿನ್ನನ್ನು ನಂಬಿ ಏನಾದರೂ ಮುಂದಕ್ಕೆ ಹೋದ್ರೆ ಹಳ್ಳಕ್ಕೆ ಬೀಳೋದು. ಹೌದು, ನೀನೇ ಹಳ್ಳ ತೋಡಿರ್ತೀಯ, ನಂಗೆ ಗೊತ್ತು. ಹೌದಕ್ಕ, ನಿನಗೆ ಹಳ್ಳನ ನಾನೇ ತೋಡಿದ್ಬಿಟ್ರೆ ಬೇರೆ ಯಾರು ತೋಡ್ತಾರೆ? ಇವಳಿಗೆ ಬುದ್ಧಿ ಕಲಿಸೋ ಅವಕಾಶ ಸಿಗ್ತಾನೇ ಇಲ್ಲ. ಏಯ್, ಇವಳು ಮಾರಾಟ ಆಗೋವರೆಗೂ ಚೆನ್ನಾಗಿ ತಿಂದು ಆರೋಗ್ಯವಾಗಿರಬೇಕು. ಕೇಳಲಿಲ್ಲ ಅಂದರೆ ನಾವು ರೆಗ್ಯುಲರ್ ಆಗಿ ಕುಡಿಯೋ ಜ್ಯೂಸ್ನ ಕುಡಿಸ್ರೋ ಇವಳಿಗೆ. ಆಯ್ತಣ್ಣ. ನನ್ನ ಬಿಟ್ಬಿಡಿ ಅಣ್ಣ, ದಯವಿಟ್ಟು ಬಿಟ್ಬಿಡಿ. ನನ್ನ ಗಂಡನ ಕಾಪಾಡ್ಕೋಬೇಕು. ಅವ್ರ ಜೀವಕ್ಕೆ ಅಪಾಯ ಕಾದಿದೆ. ನಿಮ್ಮ ಕೈ ಮುಗಿತೀನಿ. ಕೈ ಮುಗಿದ್ರೆ ಬಿಟ್ಬಿಡ್ತೀನ? ದುಡ್ಡಿಲ್ದೆ ಸಿಟಿಗೆ ಬಂದಿದೀಯಾ, ಆದರೆ ನಿನ್ನಿಂದ ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? 50 ಲಕ್ಷಕ್ಕಿಂತ ಜಾಸ್ತಿ. ನೀನು ಈ ಥರ ಅಳದೆ ನಗ್ತಾ ಕೋಆಪ್ರೇಟ್ ಮಾಡಿದರೆ 1 ವರ್ಷ ಕಳೆಯೋಷ್ಟರಲ್ಲಿ ನೀನು ಲಕ್ಷಾಧಿಪತಿ ಆಗ್ತೀಯಾ. ದುಡ್ಡುಗೋಸ್ಕರ ಇಂಥ ಪಾಪದ ಕೆಲಸ ಮಾಡಬೇಡಿ. ನನ್ನ ಮಾತು ಕೇಳಿ. ಹಿತವಚನ ಕೊಡ್ತಿದ್ದಾಳಪ್ಪ ಈ ಹುಡುಗಿ. ಹಾವ ಎಲ್ಲಿ? ಹಾವು ಕಾಣಿಸ್ತಿದೆ. ಹಾವು ಕಚ್ಚುತ್ತೆ. ಹಾವ ಎಲ್ಲಿ? ಅಣ್ಣ ಅಣ್ಣ ಅಣ್ಣ, ಹಾವು ಅಣ್ಣ, ಹಾವು ನಿಮ್ಮನ್ನು ಕಚ್ಚುತ್ತೆ, ಕಚ್ಚುತ್ತೆ.
ಕಾಪಾಡಬೇಕು, ನಿಮ್ಮನ್ನು ಕಾಪಾಡಬೇಕು. ನಾನು ಕಾಪಾಡ್ತೀನಿ ಅಣ್ಣ. ಏಯ್ ನಿಲ್ಸು. ನಿನಗೆ ಮಾತೇ ಆಡಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ. ಕಥೆನ ಚೆನ್ನಾಗೇ ಹೇಳ್ತೀಯಾ? ನಂಬಿ ಅಣ್ಣ, ಭವಿಷ್ಯದಲ್ಲಾಗೋ ಅಪಾಯ ನನಗೆ ಕಾಣಿಸುತ್ತೆ ಅಣ್ಣ. ನಿಜ, ನಿಮ್ಮನ್ನ ಹಾವು ಕಚ್ಚುತ್ತೆ. ನೋಡು ಹುಡುಗಿ, ನನ್ನ ಹೆಸರೇ ನಾಗರಾಜ. ಅಂದರೆ ನಾಗರ ಹಾವುಗಳಿಗೆ ರಾಜ. ನಾಗರ ಹಾವೇ ಬಂದು ಕಚ್ಚಿದ್ರು ನನಗೇನೂ ಆಗಲ್ಲ. ನಿನ್ನ ನಾಟಕ ನಿಲ್ಲಿಸೋ. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಇವ್ರನ್ನ ಹೇಗೆ ಇಲ್ಲಿಂದ ಪಾರ್ ಮಾಡಲಿ? ಅಯ್ಯೋ ಹೇಗೆ ಕಾಪಾಡಲಿ? ನಿನ್ನ ನೀನೇ ಕಾಪಾಡ್ಕೊಳಕ್ಕಾಗಿಲ್ಲ, ನನ್ನೇನು ಕಾಪಾಡ್ತೀಯ? ಬಾಯಿ ಮುಚ್ಕೊಂಡು ಬಿದ್ದಿರೋ. ಇವತ್ತು ರಾತ್ರಿನೇ ನಿನ್ನ ಪಾರ್ಸಲ್ ಮಾಡ್ತೀವಿ. ಒಳ್ಳೆ ಒಂದು ಪಲಾವು ತಯಾರಾಗ್ತಾ ಇದೆ. ಕಾನ್ ಜೊತೆಗೆ ಇನ್ನೇನಾದ್ರು ಹಾಕೋಬೋದಾ ಅಂತ ಹೇಳ್ಕೊಡಿ. ಎಣ್ಣೆನ ತುಪ್ಪ ಪನ್ನೀರ್ ಹಾಕೊಳ್ಳಿ. ಓಕೆ ಬನ್ನಿ ಏನ್ ಅಮ್ಮ ಹಾಸಿನಿ. ಮಾವ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬರ್ತಿದ್ದೀನಮ್ಮ. ಒಂದ್ಸಲ ಎಲ್ರನ್ನ ಕರೆಯಮ್ಮ. ದೊಡ್ಡತ್ತೆ, ಚಿಕ್ಕತ್ತೆ, ಮಾವ, ವಿಶಾಲ್, ವಿಕ್ರಾಂತ್, ಏನೋ ಅಂದ್ರೆ ಎಲ್ರೂ ಬನ್ನಿ. ನಿನ್ಗೆ ಡಂಗೂರ ಸಾರು ಅಂತ ಹೇಳಿಲ್ಲಮ್ಮ, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದೆ. ಸರಿ, ಪರವಾಗಿಲ್ಲ ಬಿಡು. ಸೈಲೆಂಟ್ ಅಂದ್ಮೇಲೆ ಬ್ರೇಕಿಂಗ್ ನ್ಯೂಸ್ ಇರ್ಬೇಕೇನೋ. ನೀನ್ ಬಾಯಿ ಮುಚ್ತೀಯಾ? ಯಾಕೆಲ್ರೂ ಬರೋದು ಕೇಳಿದ್ರು ಡ್ಯಾಡ್? ವಿಲ್ ಪತ್ರ ರೆಡಿ ಮಾಡಿಸಿದ್ದೀನಿ. ಎಲ್ಲರೂ ಒಟ್ಟಿಗೆ ಇದ್ದಾಗ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಲಾಯರ್ನೂ ಜೊತೆ ಕರ್ಕೊಂಡು ಬಂದಿದ್ದೀನಿ. ಶಬರಿ ಅಜ್ಜಿ ಒಬ್ರು ಮಿಸ್ ಆದ್ರು. ಅಯ್ಯೋ, ಶಬರಿ ಅಜ್ಜಿ ಕಾಶಲ್ಲಿ ಮಿಸ್ ಆದ್ರಾ? ಈಗೇನ್ ಮಾಡೋದು? ಗಂಗೆಲಿ ಸ್ನಾನ ಮಾಡುವಾಗ ಮುಳುಗೋಗಿಲ್ಲ ತಾನೆ? ಅಮ್ಮ ಹಾಸಿನಿ, ಮಿಸ್ ಆಗಿ ಹೋದ್ರು ಅಂದ್ರೆ ಕಳ್ದೋದ್ರು ಅಂತಲ್ಲ, ಇಲ್ಲಿಲ್ಲ ಅಂತ ಅರ್ಥ. ಓಹ್, ಹಾಗಾ? ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡ್ರೆ ಡ್ಯಾಡ್ ವಿಲ್ಲಲ್ಲಿ ಏನು ಬರ್ಸಿದ್ದಾರೆ ಅಂತ ಗೊತ್ತಾಗುತ್ತೆ. ಸರ್, ಓದ್ಬೋದಾ? ಗಂಟ್ಲು ಸರಿ ಮಾಡ್ಕೊಳ್ಳಿ ಸರ್. ಕಿಚ್ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಶ್ರೀಮಾನ್ ಜಗದೀಶ್ ಅವರು ನನ್ನಿಂದ ಮನಪೂರ್ವಕವಾಗಿ ಬರೆಸಿರುವಂಥ ವಿಲ್ಲಿದು. ಲಾಯರ್ ಸರ್, ಸ್ವಲ್ಪ ಅರ್ಥ ಆಗೋವಾಗ ಹೇಳಿ. ಆಸ್ತಿ ವಿವರ ಎಲ್ಲ ಭಾಷೆಯಲ್ಲೂ ಹೀಗೆ ಇರುತ್ತೆ. ಅಬ್ಬಾ, ನಮಗ್ ಗೊತ್ತೇ ಇರಲಿಲ್ಲ. ಕಂಟಿನ್ಯೂ ಮಾಡಿ. ಸೂರ್ಯವಂಶದ ಜಗದೀಶ್ ಅನ್ನೋ ನಾನು ಕಾಯ ವಾಚ ಮನಸ ಚಿತ್ತಶುದ್ಧಿಯಿಂದ ನಾನು ಬರೆಸಿರೋ ವಿಲ್ ಪತ್ರ ಇದು. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಸಂಬಂಧಿಸಿದ ಸ್ಥಿರ ಚರ ವಸ್ತು ಮತ್ತು ದ್ರವ್ಯ ರೂಪದಲ್ಲಿರೋ ನನ್ನ ಎಲ್ಲ ಆಸ್ತಿಯನ್ನು ನನ್ನ ಮಗ ವಿಶಾಲ್, ಸೂರ್ಯವಂಶದ ವಿಶಾಲ್ ಅವರ ಪತ್ನಿಯ ಹೆಸರಲ್ಲಿ ಬರೆಸುತ್ತಿದ್ದೇನೆ. ಏನಿದು?
ವಿಲ್ ಪತ್ರನ ವಿಶಾಲ್ ಹೆಂಡತಿ ಹೆಸರಲ್ಲಿ ಬರ್ಸೋ ಅಗತ್ಯ ಏನಿತ್ತು? ವಿಶಾಲ್ಗೆ ಮದುವೆ ಆಗಿದ್ಯಾ? ಅಂದ್ರೆ ಸೊಸೆ ಮನೆಗೆ ಬಂದ್ಬಿಡ್ತಾಳೆ ಅಂತಲ್ವಾ? ಬಂದ್ರೆ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಂಗಾಗುತ್ತೆ. ಈ ಮನೆಗೆ ಚಿಕ್ಕ ಸೊಸೆ ಯಾವಾಗ ಬರ್ತಾಳೋ? ಸಾಕ್ ನಿಲ್ಸು. ಏನ್ ಖುಷಿ ಪಡ್ತಿದ್ಯಾ? ಇಲ್ಲೇನೋ ಸಂಭ್ರಮಕ್ಕೆ ಬೇಕಾಗಿರೋ ಹಾಗೆ ಇದಿಲ್ಲ ಅದಿಲ್ಲ ಅನ್ಕೊಂಡು ಬ್ರಹ್ಮಾಂಡಕ್ಕೆ ಇನ್ನೊಂದು ಹೆಸರು ಹುಡುಕ್ತಿರೋ ತರ ಆಡ್ತಿದ್ದಾಳೆ. ವಿಶಾಲ್ಗೆ ಮದುವೆ ಆಗ್ದಾನೆ ಅವನ ಹೆಂಡತಿ ಹೆಸರಿಗೆ ಆಸ್ತಿ ಬರೆಯೋದ್ರಲ್ಲಿ ಏನ್ ಅರ್ಥ ಇದೆ ಭಾವ? ಯಾಕೆ ಅಷ್ಟೊಂದು ಗಾಬರಿ ಆಗಿದ್ದೀರಾ? ವಿಶಾಲ್ ಮದುವೆ ಆಗದೆ ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಏನಾದರೂ ಪ್ರತಿಜ್ಞೆ ಮಾಡಿದಾನಾ? ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡಿ ಅಂತಲೂ ಹೇಳಿಲ್ಲ ಡ್ಯಾಡ್. ಮದುವೆ ಆಗೋದ್ರಿಂದ ತಪ್ಸಕ್ಕಾಗಲ್ಲ ವಿಶಾಲ್. ಆವಾಗಲೇ ಮನೆಗೆ ಸೊಸೆ ಬರೋದು ಅಲ್ವಾ? ಭಾವ, ನೀವು ತಗೊಂಡಿರೋ ನಿರ್ಧಾರ ನನಗೆ ತುಂಬ ಇಷ್ಟ ಆಯಿತು. ಡ್ಯಾಡಿ, ಮತ್ತೆ ನಿಮ್ಮ ಡಿಸಿಷನ್ ಏನಾದರೂ ಚೇಂಜ್ ಆಗತ್ತಾ? ನಾನು ಸತ್ರೂ ಸರಿ, ನನ್ನ ನಿರ್ಧಾರ ಬದಲಾಗೋದಿಲ್ಲ. ಡ್ಯಾಡಿ, ನಾನು ನೈನಿನ ಮದುವೆ ಮಾಡಿಕೊಂಡು ಅವಳನ್ನಲ್ಲೇ ಬಿಟ್ಟು ಬಂದೆ ಅನ್ನೋ ಕೋಪಕ್ಕೆ ಆಸ್ತಿನೆಲ್ಲ ಅವಳ ಹೆಸ್ರಿಗೆ ಬರೀತೀರಾ? ನೀವು ಹೆಸರು ಹೇಳದೇ ಇದ್ರು ಅರ್ಥ ಅದೇ ಅಲ್ವಾ? ನಾನು ಮದುವೆನ ಅಡ್ಡ ಇಟ್ಕೊಂಡು ಇನ್ನೂ ಅದು ಎಷ್ಟು ಜನರ ಜೀವನದ ಜೊತೆ ಆಟ ಆಡ್ತೀರಾ? ವೆಲ್, ಇಷ್ಟು ದಿನ ಆಸ್ತಿನ ನಾನು ಯಾರ ಹೆಸರಿಗೆ ಬರಿತೀನೋ ಏನು ಮಾಡ್ತೀನೋ ಅಂತ ಗಾಬರಿ ಆಗಿದ್ರಿ ಅಲ್ವಾ? ಗಾಬರಿ ಅಲ್ಲ, ಕುತೂಹಲ ಇತ್ತು. ಈಗ ಗೊತ್ತಾಯ್ತಲ್ಲ ತಿಲೋತ್ತಮ್ಮ. ಆರ್ ಯು ಹ್ಯಾಪಿ? ಸಂತೋಷ ಪಡಲ್ವಾ ಹೇಳಿ? ನಮ್ಮನೆ ಸೊಸೆ ಮಹಾರಾಣಿ ಆಗ್ತಾಳೆ ಅಂತ ನೀವು ಕಂಡು ಕನಸು ನನ್ಸಾಗಬೇಕು ಅಂತ ನಾನು ಕೂಡ ಡಿಸೈಡ್ ಮಾಡಿದ್ದೀನಿ. ಇದೇನು ವಿಶಾಲ್ ಬ್ರೋ ಈ ಥರ ಎದ್ದೋಗ್ಬಿಟ್ಟ? ನಾಚಿಕೆ ಅನ್ಸುತ್ತೆ. ನನಗೂ ನಾಚಿಕೆ ಆಗ್ತಿದೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ. ನಡೆಯೋ. ಏಯ್, ಬೇಗ ಕರ್ಕೊಂಡು ಬಂದ್ರೋ. ಬಾಯ್ ಮುಚ್ಚೋಂಬಾರೆ, ಬೇಗ ಬನ್ನಿ. ಬಂದ್ರೋ, ಬೇಗ ಬನ್ನಿ. ಬಿಟ್ಬಿಡಿ, ಬೇಗ ಬಂದ್ರೋ. ಎಷ್ಟೇ ಹತ್ರ ಅಷ್ಟೇ. ಬಾ ಬಿಡಿ ನನ್ನ. ಬಾ. ಹಾ, ಬಂದೋಣ. ನನ್ನ ನಿನ್ ಕೈ ಮುಗಿತೀನಿ ಅಣ್ಣ. ಬಿಟ್ಬಿಡಿ ನನ್ನ, ದಯವಿಟ್ಟು ಬಿಟ್ಬಿಡಿ ನನ್ನ. ಬಿಟ್ಬಿಡಿ ನನ್ನ, ದಯವಿಟ್ಟು ಏನು ಮಾಡಬೇಡಿ. ಬಿಟ್ಬಿಡಿ ನನ್ನ, ದಯವಿಟ್ಟು ಏನು ಮಾಡಬೇಡಿ ನನ್ನ. ನಿಮ್ ಕೈ ಮುಗಿತೀನಿ, ಹೇಳ್ಕೊಂಡು ಬಂದ್ರೋ. ಬಿಟ್ಬಿಡಿ ನನ್ನ. ನೋಡೋಷ್ಟರಲ್ಲಿ ನಾವು ಹೋಗ್ಬೇಕು. ಬಿಟ್ಬಿಡಿ ನನ್ನ ಅಣ್ಣ, ದಯವಿಟ್ಟು ನನ್ಗೇನು ಮಾಡಬೇಡಿ. ಬಿಟ್ಬಿಡಿ ನನ್ನ. ನಾನೇನ್ ಮಾಡಿದೆ ಅಂತ ಇಂಥ ಚಿತ್ರ ಹಿಂಸೆ ಕೊಡ್ತಾ ಬೇಗ ಅವಳನ್ನ ಕರ್ಕೊಂಡು ಬಂದ್ರೋ. ಬಿಟ್ಬಿಡಿ ನನ್ನ.
ತಪ್ಪು ಗಿಪ್ಪು ಏನಿಲ್ಲ. ಮಾಡಿಲ್ಲ, ಬಿಟ್ಬಿಡಿ. ನಾನು ಏನು ಅನ್ಕೊಳ್ತೀನೋ ಅದನ್ನೇ ಮಾಡ್ತೀನಿ. ಏಯ್, ಬೇಗ ಕರ್ಕೊಂಡು ಬಂದ್ರು ಹತ್ತಿಸ್ರು. ನಡಿ. ಬಾರೆ ಎಷ್ಟು ಅಮ್ಮ, ಕನ್ನಡಿಲಿ ನಿಮ್ಮನ್ನು ನೀವು ನೋಡ್ಕೊಂಡಿದ್ದು ಸಾಕು, ನಮ್ಮನ್ನು ಸ್ವಲ್ಪ ನೋಡಿ. ನೀವು ನನ್ನ ಮಕ್ಕಳು ಕಣ್ರು, ನಿಮ್ಗೇನು ಕಡಿಮೆ ಆಗಿದೆ? ಅಕ್ಕ, ನೋಡಕ್ಕೇನೋ ಚೆನ್ನಾಗಿದ್ದಾರೆ, ಆದ್ರೆ ಒಬ್ರಿಗೂ ಪೊಸಿಷನ್ನೇ ಇಲ್ವಲ್ಲ. ಒಬ್ರು ಹೆಸರಾದ್ರೂ ಒಂದಡಿ ಸೈಟ್ ಇದೆಯಾ? ಕೂತ್ಕೊಳಕ್ಕಿರ್ಲಿ, ಚಾಪೆ ಸುತ್ಕೊಂಡು ಹೋದ್ರೆ ಕೂತ್ ಹಾಕಕ್ಕೂ 6 ಅಡಿ ಜಾಗ ಇರಲ್ಲ. ವಿಕ್ರಾಂತ್, ಡೋಂಟ್ ಟಾಕ್ ರಬಿಶ್. ಮತ್ತಿನ್ನೇನು ಮಾಮ್, ಡ್ಯಾಡ್ ಎಲ್ಲ ಆಸ್ತಿನೂ ಗುರ್ತು ಪರಿಚಯ ಇಲ್ದಿರೋ ಹುಡುಗಿಗೆ ಬರ್ಕೊಟ್ಟಿದ್ದಾರೆ. ಏನು ಹೇಳ್ದೆ, ಸ್ಮೈಲ್ ಕೊಟ್ಟೆ. ನನ್ನ ಮಗ ವಿಶಾಲ್ನ ಮದುವೆ ಆಗ್ತಿರೋ ಯುವರಾಣಿ ಅಂತ ಖುಷಿಪಟ್ಟೆ. ನಮ್ಗದು ಇಷ್ಟ ಆಗ್ಲಿಲ್ಲ ಮಾಮ್. ಅಲ್ಲ, ಏನಾಯ್ತಕ್ಕ ನಿನಗೆ? ಕಾಸ್ಟ್ಯೂಮ್ ಚೇಂಜ್ ಮಾಡೋಷ್ಟು ಈಸಿಯಾಗಿ ನಿನ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡಿದ್ಯಾ? ಏ ಪರ್ಶು,
ನನ್ನ ಮಕ್ಕಳಲ್ಲಿ ಹರಿತಿರೋ ರಕ್ತ ನಂದಾಗಿರೋದ್ರಿಂದ ಅದು ಇದು ಅಂತಾರೆ. ಸುಮ್ಮನಿದ್ದೆ. ಆದ್ರೆ ಅಲ್ಲಿ ನಾನು ಯಾಕೆ ನಕ್ದೆ ಗೊತ್ತಾ? ಜಗದೀಶ್ ಕೂಡ ಇವಳು ಯಾಕೆ ಹೀಗೆ ಅಂತ ಕನ್ಫ್ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೆ. ನಿನ್ ಗಂಡ ಬುದ್ಧಿವಂತ ಅಮ್ಮ, ಅವನ್ನ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ. ನಾವೆಲ್ಲ ಸೇರ್ಕೊಂಡು ಸೈಲೆಂಟ್ ಆಗಿದ್ರೆ ಏನೋ ಪ್ಲಾನ್ ಮಾಡ್ತಿದ್ದೀವಿ ಅಂತ ಡೌಟ್ ಬರುತ್ತೆ. ಅದಕ್ಕೆ ಮಾತಾಡಬೇಕು, ಸಮಯ ನೋಡ್ಕೊಂಡು ನಗ್ತಾ ಇರಬೇಕು. ಆಸ್ತಿಲ್ ₹1 ನಮಗೆ ಸಿಗಲ್ಲ ಅಂದಮೇಲೆ ಸ್ಮೈಲ್ ಹೇಗೆ ಕೊಡೋಕ್ಕಾಗತ್ತೆ ಮಾಮ್? ಲಾಫಿಂಗ್ ಕ್ಲಬ್ಗೆ ಸೇರ್ಕೊಳ್ಳೋಣ ವಿಕ್ರಾಂತ್, ಆಗ ಎಲ್ರೂ ಹೊಟ್ಟೆ ತುಂಬ ನಗ್ಬೋದು. ಅಷ್ಟೊಂದೆಲ್ಲ ನಾಟಕ ಮಾಡಬೇಕಾಗಿಲ್ಲ. ಮತ್ತಿನ್ನೇನಮ್ಮ, ನಗ್ತಾ ಕೂತ್ಕೊಂಡಿದ್ರೆ ನಾಳೆ ಈ ಮನೆಗೆ ಸೊಸೆಯಾಗಿ ಬರೋಳು ನಮ್ಮನ್ನು ಅಳಿಸ್ತಾಳೆ. ಆಕ್ಸಿಡೆಂಟ್ ಆಗಿ ವಿಶಾಲ್ ಬದುಕ್ ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ಆಸ್ತಿ ಇವ್ರ ಹೆಸರಿಗೆ ಆಗಿ ಹೋಗಿರೋದು. ಯೋಚನೆ ಮಾಡಬೇಡ್ರು, ನಾನು ಇನ್ನೂ ಬದುಕೇ ಇದ್ದೀನಿ. ಆಸ್ತಿ ಇನ್ನೂ ಕೈ ತಪ್ಪು ಹೋಗಿಲ್ಲ. ಜಗದೀಶ್ ವಿಶಾಲ್ ಹೆಸರಲ್ಲೂ ಬರ್ದಿಲ್ಲ ಅಂದ್ರೆ ನಾವು ಅವನನ್ನ ಟಾರ್ಗೆಟ್ ಮಾಡಬೇಕಾಗಿಲ್ಲ. ಎಸ್ ಮಾಮ್, ಮರ್ಡರ್ ಪ್ಲಾನಿಂದ ಮೆಂಟಲ್ ಟೆನ್ಷನ್ ಬಿಟ್ರೆ ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ಯಾ ಅದನ್ನು ಹೇಳು. ಮನೇಲಿ ಅವ್ರ ಪ್ಲಾನು ಸಕ್ಸಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅಂದ್ರೇನು ಮಾಮ್? ನಾವ್ ಹೇಗೆ ಬ್ರೇಕ್ ಮಾಡೋದು? ವಿಶಾಲ್ ಮದ್ವೆ ಆಗೋ ಹುಡುಗಿ ಹೆಸರಲ್ಲಿ ಆಸ್ತಿ ಇದೆ ತಾನೆ? ಹೌದು. ಅವನಿಗೆ ನಾವು ಮದ್ವೆನೇ ಮಾಡದೆ ಹೋದ್ರೆ? ಸುಮ್ಮನೆ ಇರಕ್ಕ. ಅಮೆರಿಕದಿಂದ ಬಂದ ವಿಶಾಲು ಹೀರೋ ತರ ಇದ್ದಾನೆ. ಮದುವೆ ಯಾಕಾಗಲ್ಲ? ಹುಡುಗಿರೆಲ್ಲ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಕೊಡೋರು ಕ್ಯೂನಲ್ಲಿ ನಿಲ್ಬೋದು, ಆದ್ರೆ ವಿಶಾಲ್ 7 ಹೆಜ್ಜೆ ಅಲ್ಲ, 1 ಹೆಜ್ಜೆ ಮುಂದಕ್ಕೆ ಇಡದೆ ಇರೋ ಹಾಗೆ ಹಿಂದಕ್ಕೆ ಎಳೆಯೋ ಮಂತ್ರ ನನ್ನ ಕೈಯಲ್ಲಿದೆ ಕಣೋ. ನನ್ನ ಕೈಯಲ್ಲೂ ಒಂದಿದೆ ಅತ್ತೆ. ಏನು ಹೇಳಿ ನೋಡೋಣ. ನೀನು ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಿಂದೆ ಕೇಳಿಯೋ ಮಂತ್ರ ಅತ್ತೆ ಕೈಲಿದೆ ಅಂತಿದ್ರಲ್ಲ, ಅಷ್ಟು ಮಾತ್ರ ಕೇಳಿಸ್ತು. ತಗೊಳ್ಳಿ ಅತ್ತೆ. ಏನದು? ಗೆಸ್ ಮಾಡಿ. ವಾಚ್ ಅಲ್ಲ. ಮೊಬೈಲ್? ಅದು ಅಲ್ಲ. ಹೇಯ್, ಏನೋ ಒಂದು ಹೇಳಿ ಇಲ್ಲಿಂದ ಹೋಗು. ಅಯ್ಯೋ, ಅದೇಗೆ ಹೋಗಕ್ಕಾಗುತ್ತೆ? ಕಷ್ಟಪಟ್ಟು ತಯಾರು ಮಾಡ್ಕೊಂಡು ತಂದಿದ್ದೀನಿ. ಅಂದ್ರೆ ಅದೇನೋ ತಿನ್ನದೇ ಆಗಿರ್ಬೇಕು. ಆದ್ರೆ ನೀವು ತಿನ್ನೋಕ್ಕಾಗಲ್ಲ, ಅತ್ತೆಗೆ ಮಾತ್ರ ಮಾಡಿರೋದು. ಅವರು ಬೇಕು ಅಂದ್ರಲ್ಲ. ಮೊದಲು ಅದರಲ್ಲೇನಿದೆ ಅಂತ ಹೇಳಿ ಸಾಯಿ. ವಿಷ. ಅಕ್ಕ, ವಿಷ ಅಂತೆ. ಹೌದು ಕಣೋ, ಪಾಪ ಕಷ್ಟಪಟ್ಟು ಮಾಡ್ಕೊಂಡು ಬಂದಿರೋ ಹಾಸಿನಿ ಮನ್ಸು ಎಷ್ಟು ಒಳ್ಳೆ ಮನ್ಸು ಅಂತ ಹೊಗಳ್ದೆ, ಬಾಯಿಗೆ ಬಂದಾಗೆಲ್ಲ ಬೈತಿರಲ್ಲ. ಐ ಲವ್ ಯು ಅತ್ತೆ. ಈ ಮಾತು ನನ್ನ ಗಂಡಗೂ ಹೇಳಿಲ್ಲ ಗೊತ್ತಾ? ಫಸ್ಟ್ ಟೈಮ್ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಹೊಗಳ್ತಿದ್ದೀರಾ ಅಲ್ವಾ?
ಗಿಫ್ಟ್ ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಸರಿ, ಈಗ ನೀನು ಹೋಗು. ವೆಲ್ಕಮ್ ಅತ್ತೆ. ಬಾಯ್ ರೀ. ಸೀವಾ. ಬಾಯ್ ಅಮ್ಮ. ಅಕ್ಕ, ನಿನ್ ದೊಡ್ಡ ಸೊಸೆ ಗಿಫ್ಟು ಸ್ವಲ್ಪ ರುಚಿ ನೋಡು. ನಾನು ಯಾಕೋ ನೋಡ್ತೀನಿ? ಯಾರು ನೋಡಬೇಕೋ ಅವರೇ ನೋಡ್ತಾರೆ. ವಲ್ಲಭ್, ಈ ದಸರಾ ಹಬ್ಬಕ್ಕೆ ನಿನ್ನ ಹೆಂಡತಿಗೆ ಒಂದು ಡೈಮಂಡ್ ನೆಕ್ಲೆಸ್ ಕೊಡಿಸ್ತೀನಿ, ಜ್ಞಾಪಕ ಮಾಡು. ಆಯ್ತಮ್ಮ. ಡೈಮಂಡ್ ನೆಕ್ಲೆಸ್.